ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಅಕೌಂಟೆನ್ಸಿನಲ್ಲಿ ಆಲ್ರೆಡಿ 4 ಚಾಪ್ಟರ್ಸ್ ನ ಎಲ್ಲಾ ತರ ಅಡ್ಜಸ್ಟ್ಮೆಂಟ್ಸ್ ಕವರ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಈಗ ಚಾಪ್ಟರ್ ನಂಬರ್ 5 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಅಂದ್ರೆ ಈ ಚಾಪ್ಟರ್ ನಲ್ಲಿ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಜರ್ನಲ್ ಎಂಟ್ರೀಸ್ ಹೇಗ್ ಪಾಸ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೀಗ ಹೇಳ್ಕೊಡ್ತಾ ಇದ್ದೀನಿ. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂದ್ರೆ ಕಂಪನಿಯವರು ಅವ್ರಿಗೆ ಬೇಕಾಗಿರುವಂತ ಒಂದು ಕ್ಯಾಪಿಟಲ್ ನ ಅವರು ಅರೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಂಪನಿಯಿಂದ ಅವ್ರು ಏನ್ ಮಾಡ್ತಾರೆ, ಪಬ್ಲಿಕ್ ಗೆ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಶೇರ್ಸ್ ನ ಇಶ್ಯೂ ಮಾಡಿದ್ಮೇಲೆ ಆ ಶೇರ್ ಕಂಪ್ಲೀಟ್ ವ್ಯಾಲ್ಯೂನ ಏನ್ ಮಾಡ್ತಾರೆ, ಅವರು 3 ಸ್ಟೇಜಸ್ ನಲ್ಲಿ ಅವ್ರು ಅದನ್ನ ಕಲೆಕ್ಟ್ ಮಾಡ್ತಾರೆ. 3 ಸ್ಟೇಜಸ್ ಯಾವ್ದು? ಒಂದು ಅಪ್ಲಿಕೇಶನ್ ಆಗಿರತ್ತೆ, ಎರಡನೇದು ಅಲಾಟ್ಮೆಂಟ್ ಆಗಿರತ್ತೆ, ಮೂರನೇದು ಬಂದು ಫಸ್ಟ್ ಅಂಡ್ ಫೈನಲ್ ಕಾಲ್ ಆಗಿರತ್ತೆ. ಈ ರೀತಿ 3 ಸ್ಟೇಜಸ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ಶೇರ್ ಅಮೌಂಟ್ ನ ಅವರು ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ 3 ಸ್ಟೇಜಸ್ ನಾನು ಹೇಳ್ಕೊಟ್ಟಿದ್ದೀನಿ. ಎಲ್ಲಾ 3 ಸ್ಟೇಜಸ್ಗೂ 2 ಜರ್ನಲ್ ಎಂಟ್ರೀಸ್ ನ ಏನ್ ಮಾಡ್ಬೇಕಾಗತ್ತೆ, ಪಾಸ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಫಸ್ಟ್ ನಾವು ಅಪ್ಲಿಕೇಶನ್ ಅಲ್ಲಿ 2 ಎಂಟ್ರೀಸ್ ಯಾವ್ದು ಅಂತ ಈಗ ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಳ್ಳೋಕ್ ಮುಂಚೆ ಕಂಪನಿಯವರು ಶೇರ್ಸ್ ನ ಪಬ್ಲಿಕ್ ಇಶ್ಯೂ ಮಾಡಿದ್ಮೇಲೆ ಬ್ಯಾಂಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಕಂಪನಿಯವರು ಬ್ಯಾಂಕ್ ಗೆ ಹೇಳಿರ್ತಾರೆ, ನಮ್ ಕಂಪನಿ ಶೇರ್ಸ್ ನ ಕೇಳ್ಕೊಂಡು ನಮ್ ಕಸ್ಟಮರ್ಸ್ ಯಾರಾದ್ರೂ ಬಂದ್ರೆ ಈ ಶೇರ್ಸ್ ನ ಸೇಲ್ ಮಾಡಿ ಅಂತ ಹೇಳಿ ಕಂಪನಿಯವ್ರು ಏನ್ ಮಾಡ್ತಾರೆ, ಬ್ಯಾಂಕ್ ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಬ್ಯಾಂಕ್ ಗೆ ಹೋಗಿ ಏನ್ ಮಾಡ್ತಾರೆ, ಅವರು ಶೇರ್ಸ್ ನ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಬ್ಯಾಂಕ್ ಏನಾಗ್ತಾರೆ, ಇಲ್ಲಿ ರಿಸೀವರ್ ಆಗ್ತಾರೆ. ಫಸ್ಟ್ ಎಂಟ್ರಿ ನೋಡಿ, ನಾವು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂತಾ ಇರೋದಕ್ಕೆ ಅಪ್ಲಿಕೇಶನ್ ಅಲ್ಲಿ ಫಸ್ಟ್ ಎಂಟ್ರಿ ಬಂದು ನಾವು ದುಡ್ಡು ಕಲೆಕ್ಟ್ ಮಾಡೋದಕ್ಕೆ ನಾವಿಲ್ಲಿ ಎಂಟ್ರಿನ ಪಾಸ್ ಮಾಡ್ತಾ ಇದೀವಿ. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಅಪ್ಲಿಕೇಶನ್ ಮನಿನ ನಾವಿಲ್ಲಿ ರಿಸೀವ್ ಮಾಡ್ತಾ ಇದೀವಿ. ಹಾಗಾದ್ರೆ ಎಂಟ್ರಿ ಏನ್ ಬರುತ್ತೆ, ಸಿ ದ ಫಸ್ಟ್ ಎಂಟ್ರಿ ಇಸ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಹೇಳಿ ಫಸ್ಟ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ನ ನಾವ್ ಯಾಕೆ ಡೆಬಿಟ್ ಮಾಡ್ತಾ ಇದೀವಿ, ಸಿ ಬ್ಯಾಂಕ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ತಾ ಇರೋದು ಯಾರು, ಇಲ್ಲಿ ಬ್ಯಾಂಕ್. ನಮ್ ರೂಲ್ಸ್ ಹೇಳುತ್ತೆ ಡೆಬಿಟ್ ದ ರಿಸೀವರ್ ಅಂತ ಹೇಳುತ್ತೆ. ಹಾಗಾಗಿ ಬ್ಯಾಂಕ್ ಅಕೌಂಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಡೆಬಿಟ್ ಮಾಡ್ಬೇಕು. ಯಾವ್ದನ್ನ ರಿಸೀವ್ ಮಾಡ್ತಾ ಇದೀವಿ, ಆ ರಿಸೀವಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿನ ನಾವ್ ಇಲ್ಲಿ ರಿಸೀವ್ ಮಾಡ್ತಾ ಇದೀವಿ. ಸೊ ದ ಫಸ್ಟ್ ಎಂಟ್ರಿ ವಿಲ್ ಬಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ನರೇಶನ್ ಇಲ್ಲಿ ಏನ್ ಬರೀತೀರಾ ನೋಡಿ, ತುಂಬಾ ಈಸಿ. ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ನಮ್ಗೆ ಗೊತ್ತಾಗಿದೆ ಅಪ್ಲಿಕೇಶನ್ ಮನಿನ ನಾವು ತಗೋತಾ ಇದೀವಿ, ಬ್ಯಾಂಕ್ ರಿಸೀವ್ ಮಾಡ್ಕೊಂತಾ ಇದ್ದಾರೆ. ದಟ್ ವಿಲ್ ಬಿ ಅಟ್ ನರೇಶನ್. ಇದು ಫಸ್ಟ್ ಎಂಟ್ರಿ ಆಗಿರತ್ತೆ. ಸೊ ನೆಕ್ಸ್ಟ್ ಎಂಟ್ರಿ ಬಂದು, ಈಗ ದುಡ್ಡು ಎಲ್ಲಿದೆ, ಬ್ಯಾಂಕ್ ಅಲ್ಲಿ ಇದೆ ಅಲ್ವಾ. ಸೊ ಬ್ಯಾಂಕ್ ಇಂದ ಕಂಪನಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಫಸ್ಟ್ ಎಂಟ್ರಿನಲ್ಲಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಏನಾಗಿತ್ತು, ಕ್ರೆಡಿಟ್ ಆಗಿತ್ತಲ್ವಾ, ಅದನ್ನ ನಾವಿಲ್ಲಿ ಡೆಬಿಟ್ ಮಾಡ್ಕೋತೀವಿ. ಜಸ್ಟ್ ರಿವರ್ಸ್ ಮಾಡ್ತೀವಿ. ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಇಲ್ಲಿ ಏನಾಯ್ತು, ಡೆಬಿಟ್ ಆಯ್ತು. ಡೆಬಿಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಅದು ಕಂಪನಿ ಅಕೌಂಟ್ ಗೆ ಏನಾಯ್ತು, ಬ್ಯಾಂಕ್ ಇಂದ ಕಂಪನಿಗೆ ಅದು ಟ್ರಾನ್ಸ್ಫರ್ ಆಯ್ತು. ಸೊ ದ ನರೇಶನ್ ವಿಲ್ ಬಿ ಬೀಯಿಂಗ್ ಇಕ್ವಿಟಿ ಶೇರ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್. ಈ ರೀತಿ ಅಪ್ಲಿಕೇಶನ್ ಅಂತ ಬಂದಾಗ ಈ 2 ಎಂಟ್ರೀಸ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದು ವೆರಿ ಫಾರ್ಮೆಟ್ ಆಗಿರೋದ್ರಿಂದ ಫಾರ್ಮೆಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕ್ಯಾಲ್ಕುಲೇಷನ್ ಪಾರ್ಟ್ ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಗೆ ಕ್ಯಾಲ್ಕುಲೇಷನ್ ಸಮೇತ ತೋರಿಸ್ತೀನಿ, ಜನರಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡ್ಬೇಕು ಅಂತ. ಕ್ಯಾಲ್ಕುಲೇಷನ್ ಬಗ್ಗೆ ಫೋಕಸ್ ಮಾಡಕ್ ಮುಂಚೆ ಫಸ್ಟ್ ಫಾರ್ಮೆಟ್ ಅಥವಾ ಜರ್ನಲ್ ಎಂಟ್ರೀಸ್ ಏನೇನ್ ಬರುತ್ತೆ ಅನ್ನೋದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾವ್ ಕಲ್ತ್ಕೊಂಡ್ವಿ, ಅಪ್ಲಿಕೇಶನ್ ಅಲ್ಲಿ ಮನಿ ರಿಸೀವ್ ಆದ್ರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಅಪ್ಲಿಕೇಶನ್ ಆಗುತ್ತೆ. ಮನಿ ಕಂಪನಿ ಅಕೌಂಟ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಸೆಕೆಂಡ್ ಕ್ಲಾಸಿಫಿಕೇಶನ್ ಯಾವುದು, ಅಲಾಟ್ಮೆಂಟ್ ಆಗಿರುತ್ತೆ. ಅಲಾಟ್ಮೆಂಟ್ ಅಲ್ಲೂ ಸಹ ನಾವೇನ್ ಮಾಡ್ಬೇಕು, 2 ಎಂಟ್ರೀಸ್ ನಾವಿಲ್ಲಿ ಪೋಸ್ಟ್ ಮಾಡ್ಬೇಕು. ಅಲಾಟ್ಮೆಂಟ್ ಸ್ಟೇಜ್ ಬಂದಾಗ ಶೇರ್ಸ್ ನ ಅಲಾಟ್ ಮಾಡೋದು ಯಾರು, ಕಂಪನಿ ಅಲಾಟ್ ಮಾಡ್ಬೇಕಾದ್ರೆ ಎಂಟ್ರಿ ಏನ್ ಬರುತ್ತೆ ನೋಡಿ, ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಸೆಕೆಂಡ್ ಎಂಟ್ರಿ ಹಾಕಿದ್ದೀನಿ, ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ. ಇಲ್ಲಿ ನೋಡಿ, ಇಲ್ಲಿರೋ ಎಂಟ್ರಿನೇ ನಾನು ಇಲ್ಲಿ ಹಾಕಿರೋದು, ಒಂದೇ ಚೇಂಜ್ ಆಗಿರೋದು. ಏನದು, ಅಪ್ಲಿಕೇಶನ್ ಅಂತ ಇರೋದನ್ನ ನಾನು ಇಲ್ಲಿ ಏನ್ ಮಾಡಿದೀನಿ, ಅಲಾಟ್ಮೆಂಟ್ ಆಗಿ ನಾನು ಇಲ್ಲಿ ಚೇಂಜ್ ಮಾಡಿದೀನಿ, ಅಷ್ಟೇ ಡಿಫ್ರೆನ್ಸ್. ಓಕೆ, ಈ ಎಂಟ್ರಿ ನಾವ್ ಏನಕ್ಕೆ ಹಾಕ್ತಾ ಇದೀವಿ, ಕಂಪನಿ ಇಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ಅನ್ ಬ್ಯಾಂಕ್, ಅಲಾಟ್ಮೆಂಟ್ ಮನಿನ ನೀವು ಕಲೆಕ್ಟ್ ಮಾಡಿ. ಅದಕ್ಕೆ ನರೇಶನ್ ನೋಡಿ, ಬೀಯಿಂಗ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ, ಇನ್ನ ಕಲೆಕ್ಟ್ ಮಾಡಿಲ್ಲ. ನಾವು ಕಂಪನಿ ಇಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ಅನ್ ಬ್ಯಾಂಕರ್ ಫಾರ್ ಕಲೆಕ್ಟಿಂಗ್ ಅಂಡ್ ವ್ಯಾಲ್ಯೂ ಆಫ್ ಅಲಾಟ್ಮೆಂಟ್.
ಅದಾದ್ಮೇಲೆ ಸೆಕೆಂಡ್ ಎಂಟ್ರಿ ನೋಡಿ. ಈಗ ನಾವೇನ್ ಮಾಡ್ತಾ ಇದೀವಿ, ಬ್ಯಾಂಕ್ ಅವರು ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಫಾರ್ ಕಲೆಕ್ಟಿಂಗ್ ಏನ್ ಅಲಾಟ್ಮೆಂಟ್ ಮನಿ. ಈಗ ಬ್ಯಾಂಕ್ ಅವ್ರು ಏನ್ ಮಾಡ್ತಿದ್ದಾರೆ, ಅಲಾಟ್ಮೆಂಟ್ ಮನಿನ ಅವರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ರಿಸೀವ್ ಮಾಡ್ಬೇಕಾದ್ರೆ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫಸ್ಟ್ ಎಂಟ್ರಿ ನಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಇತ್ತು. ಸೇಮ್ ಎಂಟ್ರಿನ ನಾನು ಇಲ್ಲಿ ತಗೊಂಡಿರೋದು, ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್. ಏನ್ ಚೇಂಜ್ ಆಯ್ತು, ಇಲ್ಲಿ ಅಪ್ಲಿಕೇಶನ್ ಅಂತ ಇರೋದನ್ನ ನಾವಿಲ್ಲಿ ಅಲಾಟ್ಮೆಂಟ್ ಆಗಿ ನಾವಿಲ್ಲಿ ಚೇಂಜಸ್ ಮಾಡಿದ್ವಿ. ಸೊ ಈ ರೀತಿ ಫಸ್ಟ್ ಎಂಟ್ರಿ ನಲ್ಲಿ ಬ್ಯಾಂಕ್ ಇಂದ ಕಂಪನಿ ಟ್ರಾನ್ಸ್ಫರ್ ಆಗುತ್ತೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಕಂಪನಿಯಿಂದ ಬ್ಯಾಂಕ್ ಬರುತ್ತೆ. ಸೊ 4 ಎಂಟ್ರೀಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಲಾಸ್ಟ್ ಸ್ಟೇಜ್ ಬಂದು ಫಸ್ಟ್ ಅಂಡ್ ಫೈನಲ್ ಕಾಲ್ ಆಗಿರುತ್ತೆ. ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಸಹ ನಾವು 2 ಎಂಟ್ರೀಸ್ ನಾವಿಲ್ಲಿ ಪೋಸ್ಟಿಂಗ್ ಮಾಡ್ಲೇಬೇಕು. ಯಾವ್ದು, ಸೊ ಫಸ್ಟ್ ಎಂಟ್ರಿ ನೋಡಿ, ಡ್ಯೂ ಇರೋದಕ್ಕೆ ನಾವು ಅಗೇನ್ ದ ಕಂಪನಿ ಇಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ಅಂಡ್ ಬ್ಯಾಂಕ್ ಫಾರ್ ಕಲೆಕ್ಟಿಂಗ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್. ಬ್ಯಾಂಕ್ ಕಂಪನಿಯವರು ಬ್ಯಾಂಕ್ ಹೇಳ್ತಿದ್ದಾರೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ನನ್ನ ಶೇರ್ ಹೋಲ್ಡರ್ಸ್ ಕಡೆಯಿಂದ ಕಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಂಟ್ರಿ ಏನ್ ಬರುತ್ತೆ ನೋಡಿ, ನಾವಿಲ್ಲಿ ಏನ್ ಎಂಟ್ರಿ ಹಾಕಿದೀವಿ, ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇತ್ತು, ಸೇಮ್ ಎಂಟ್ರಿ. ಬಟ್ ನಾನು ಇಲ್ಲಿ ಏನ್ ಚೇಂಜ್ ಮಾಡಿದೀನಿ, ಇಲ್ಲಿ ಅಲಾಟ್ಮೆಂಟ್ ಅಂತ ಇದ್ದಿದ್ದೀನಿ, ನಾನು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಚೇಂಜ್ ಮಾಡಿದೀನಿ. ಸೊ ಬೀಯಿಂಗ್ ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನರೇಶನ್ ನೋಡಿ ಸೇಮ್, ಇಲ್ಲಿ ಅಲಾಟ್ಮೆಂಟ್ ಇತ್ತು, ಫಸ್ಟ್ ಅಂಡ್ ಫೈನಲ್ ಕಾಲ್ ಆಯ್ತು, ಇಲ್ಲೂ ಡ್ಯೂ ಇದೆ, ಇಲ್ಲೂ ಡ್ಯೂ ಇದೆ. ಎವ್ರಿಥಿಂಗ್ ವಿಲ್ ಬಿ ಅಂಡ್ ಕಾನ್ಸ್ಟೆಂಟ್, ಅರ್ಥ ಮಾಡ್ಕೋಬೇಕಷ್ಟೇ. ಇವಾಗ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ನಾವು ಈ ಎಂಟ್ರಿ ಹಾಕಿರೋದು, ಕಂಪನೀಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ಬ್ಯಾಂಕರ್ ಫಾರ್ ಕಲೆಕ್ಟಿಂಗ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ. ಈಗ ನೆಕ್ಸ್ಟ್ ಬ್ಯಾಂಕ್ ಏನ್ ಮಾಡ್ಬೇಕು, ಆ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿನ ಅವರು ಕಲೆಕ್ಟ್ ಮಾಡ್ಬೇಕು. ಕಲೆಕ್ಟ್ ಮಾಡ್ಬೇಕಾದ್ರೆ ಎಂಟ್ರಿ ಏನ್ ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್, ಸೇಮ್ ಎಂಟ್ರೀಸ್, ಚೇಂಜ್ ಆಗತ್ತೆ ಅಷ್ಟೇ. ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ತಗೋತೀರಾ, ಅಲಾಟ್ಮೆಂಟ್ ಇದೆ, ಅಲಾಟ್ಮೆಂಟ್ ತಗೋತೀವಿ, ಫಸ್ಟ್ ಅಂಡ್ ಫೈನಲ್ ಕಾಲ್ ಇದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲೇ ತಗೋತೀವಿ. ಇಲ್ಲಿ ನೋಡಿ ನರೇಶನ್ ಸೇಮ್, ಬೀಯಿಂಗ್ ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್. ಸೊ ಈ ಫಾರ್ಮೆಟ್ ನ ನಿಮ್ಗೆ ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ, ನೀಟಾಗಿ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದ್ ಕಡೆ ಬರ್ಕೊಳ್ಳಿ, ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗುತ್ತೆ, ಐಡಿಯಾ ಬರುತ್ತೆ. ಸೊ ಜನರಲ್ ಎಂಟ್ರೀಸ್ ನಿಮ್ಗೆ ಗೊತ್ತಾಗಿದ ತಕ್ಷಣ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇದೇ ಜನರಲ್ ಎಂಟ್ರೀಸ್ ಜೊತೆನಲ್ಲಿ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.